ಒಂದು ಪುಟ್ಟ ಹಳ್ಳಿ. ಊರಿನ ಕೊನೆಯಲ್ಲಿ ದೇವಸ್ಥಾನದ ಹತ್ತಿರ ಒಂದು ಹಳೆ ಕಾಲದ ಹಂಚಿನ ಮನೆ. ಆ ಮನೆಯ ಮುಂಭಾಗದ ಕೋಣೆಯೇ ಒಂದು ರೇಡಿಯೋ ರಿಪೇರಿ ಅಂಗಡಿ. ಅದರ ಮಾಲೀಕ ರವಿ. ಅವನಿಗೆ 28 ವರ್ಷ. ಸ್ವಭಾವತಃ ತುಂಬಾನೇ ಮಿತಭಾಷಿ. ಅವನ ಪ್ರಪಂಚವೆಂದರೆ ರೇಡಿಯೋ ಬಿಡಿಭಾಗಗಳು ಮತ್ತು ಹಳೆಯ ಕನ್ನಡ ಹಾಡುಗಳು. ಅವನಿಗೆ ಇಂದಿನ ಮೊಬೈಲ್ ಜಮಾನದ ವೇಗ ಇಷ್ಟವಾಗುತ್ತಿರಲಿಲ್ಲ. ಶಬ್ದಕ್ಕಿಂತ ಮೌನದಲ್ಲೇ ಹೆಚ್ಚು ಅರ್ಥವಿರುತ್ತೆ ಎಂಬುದು ಅವನ ನಂಬಿಕೆ. ಒಂದು ದಿನ ಸಂಜೆ ಜೋರಾಗಿ ಮಳೆ ಬರ್ತಿದೆ. ರವಿ ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದಾನೆ. ಆಗ ಒದ್ದೆಯಾದ ಛತ್ರಿಯನ್ನ ಹಿಡಿದುಕೊಂಡು ಒಬ್ಬ ಹುಡುಗಿ ಅಂಗಡಿಯೊಳಗೆ ಬಂದಳು. ಅವಳ ಹೆಸರು ಕಾವ್ಯ. ನನ್ನ ತಾತನ ರೇಡಿಯೋ ಇದು, ತುಂಬಾ ಹಳೇದು, ಕೆಟ್ಟು ಹೋಗಿದೆ, ಸರಿ ಮಾಡಿಕೊಡೋಕ್ಕೆ ಆಗುತ್ತಾ ಎಂದು ಕೇಳಿದಳು. ರವಿ ತಲೆ ಎತ್ತಿ ನೋಡಿದ. ಆ ರೇಡಿಯೋ ಅವಳಿಗೆ ಕೇವಲ ಎಲೆಕ್ಟ್ರಾನಿಕ್ ವಸ್ತು ಆಗಿರಲಿಲ್ಲ, ಅದೊಂದು ನೆನಪಾಗಿತ್ತು. ರವಿ ರೇಡಿಯೋನ ಕೈಗೆ ತೆಗೆದುಕೊಂಡ. ನೋಡೋಣ, ನಾಳೆ ಬನ್ನಿ ಎಂದಷ್ಟೇ ಹೇಳಿದ. ಆ ರಾತ್ರಿ ರವಿ ನಿದ್ದೆ ಮಾಡಲಿಲ್ಲ. ಆ ರೇಡಿಯೋ ತುಂಬ ಹಳೆಯದಾಗಿತ್ತು. ಆದರೂ ಕಷ್ಟಪಟ್ಟು ರಿಪೇರಿ ಮಾಡಿದ. ಸ್ವಿಚ್ ಹಾಕಿದಾಗ ಅದರಲ್ಲಿ ಹಳೆಯ ಹಾಡುಗಳು ಅಸ್ಪಷ್ಟವಾಗಿ ಕೇಳಿಸಿತು. ರವಿಗೆ ಏನೋ ಗೆದ್ದಷ್ಟು ಖುಷಿ. ಮಾರನೇ ದಿನ ಕಾವ್ಯ ಬಂದಳು. ರೇಡಿಯೋದಲ್ಲಿ ಹಾಡು ಕೇಳಿ ಅವಳ ಮುಖದಲ್ಲಿ ಅರಳಿದ ನಗು ನೋಡಿ ರವಿಗೆ ಸಂತೋಷವಾಯಿತು. ಅಲ್ಲಿಂದ ಶುರುವಾಗಿತ್ತು ಅವರ ಮೂಕ ಸ್ನೇಹ. ಕಾವ್ಯ ಆಗಾಗ ರವಿಯ ಅಂಗಡಿಗೆ ಬರುತ್ತಿದ್ದಳು. ಕೆಲವೊಮ್ಮೆ ರೇಡಿಯೋ ಬ್ಯಾಟರಿ ತರಲು, ಕೆಲವೊಮ್ಮೆ ಸುಮ್ಮನೆ ಹಾಡು ಕೇಳಲು. ಅವರು ಗಂಟೆಗಟ್ಟಲೆ ಮಾತನಾಡುತ್ತಿರಲಿಲ್ಲ. ರೇಡಿಯೋದಲ್ಲಿ ಹಾಡು ಬರುತ್ತಿದ್ದರೆ ಇಬ್ಬರು ಮೌನವಾಗಿ ಕೇಳುತ್ತಾ ಕೂರುತ್ತಿದ್ದರು. ರವಿ ಮನಸ್ಸಲ್ಲಿ ಅವಳ ಬಗ್ಗೆ ಪ್ರೀತಿ ಚಿಗುರಿತ್ತು. ಆದರೆ ಹೇಳಿಕೊಳ್ಳುವ ಧೈರ್ಯವಿರಲಿಲ್ಲ. ಕಾವ್ಯ ಕೂಡ ರವಿಯ ಮೌನವನ್ನು ಇಷ್ಟಪಟ್ಟಿದ್ದಳು. ಅವನ ಸರಳತೆ, ಹಳೆಯ ಹಾಡುಗಳ ಮೇಲಿರುವ ಪ್ರೀತಿ ಅವಳಿಗೆ ಹತ್ತಿರವಾಗಿತ್ತು. ಒಂದು ದಿನ ಕಾವ್ಯ ಒಂದು ಕ್ಯಾಸೆಟ್ ತಂದು ಕೊಟ್ಟಳು. ರವಿ ಅದನ್ನು ತನ್ನ ಟೇಪ್ ರೆಕಾರ್ಡ್ನಲ್ಲಿ ಹಾಕಿದ. ಅದರಲ್ಲಿ ಬರೀ ಸೋಲಿನ ಹಾಡುಗಳೇ ಇದ್ದವು. ಕೊನೆಯಲ್ಲಿ ಕಾವ್ಯಳ ಧ್ವನಿ ರೆಕಾರ್ಡ್ ಆಗಿತ್ತು. ಕೆಲವು ಮಾತುಗಳನ್ನ ಬಾಯಲ್ಲಿ ಹೇಳೋಕೆ ಆಗಲ್ಲ ರವಿ. ಈ ಹಾಡುಗಳ ಸಾಲು ಸಾಲಲ್ಲೂ ನಾನೇ ಇದ್ದೀನಿ ಅಂದುಕೊಳ್ಳಿ. ರವಿಗೆ ಆ ಕ್ಷಣ ಪ್ರಪಂಚವೇ ನಿಂತಂತಾಯಿತು. ಅವಳು ಕೂಡ ತನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ಅರ್ಥವಾಯಿತು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಒಂದು ವಾರ ಕಳೆದಿತ್ತು. ಕಾವ್ಯ ಅಂಗಡಿ ಕಡೆ ಬರಲಿಲ್ಲ. ಊರಿನಲ್ಲಿ ಅವಳ ಮದುವೆ ನಿಶ್ಚಯವಾಗಿದೆ ಎಂಬ ಸುದ್ದಿ ಹಬ್ಬಿತ್ತು. ರವಿ ಕುಸಿದು ಹೋದ. ತನ್ನ ಪ್ರೀತಿಯನ್ನು ಹೇಳಿಕೊಳ್ಳುವ ಮೊದಲೇ ಕಳೆದುಕೊಳ್ಳುವ ಭಯ ಅವನನ್ನು ಆವರಿಸಿತ್ತು. ಮದುವೆ 2 ದಿನ ಇರುವಾಗ ರಾತ್ರಿ ಕಾವ್ಯ ರವಿಯ ಅಂಗಡಿಗೆ ಬಂದಳು. ಕಣ್ಣಲ್ಲಿ ನೀರಿತ್ತು. ನನ್ನ ಮನೆಯವರ ಮಾತನ್ನ ಮೀರೋ ಶಕ್ತಿ ನನಗಿಲ್ಲ ರವಿ. ನಮ್ಮ ಪ್ರೀತಿ ಜನ್ಮಕ್ಕೆ ಇಷ್ಟೇ ಇರಬೇಕು ಅನಿಸುತ್ತೆ ಎಂದು ಅತ್ತಳು. ರವಿ ಮೌನವಾಗಿಯೇ ಇದ್ದ. ಅವನು ಅವಳ ಕಣ್ಣೀರು ಒರೆಸಲು ಹೋದವನು ಕೈ ಹಿಡಿದುಕೊಂಡ. ಅವನು ತನ್ನ ಮೇಜಿನ ಮೇಲಿದ್ದ ಆ ಹಳೆಯ ರೇಡಿಯೋನ ಅವಳ ಕೈಗಿಟ್ಟು, ಇದನ್ನು ತಗೊಂಡು ಹೋಗು. ಇದರಲ್ಲಿ ಯಾವಾಗಲೂ ಹಳೆಯ ಹಾಡುಗಳು ಬರೋ ಹಾಗೆ ಸೆಟ್ ಮಾಡಿದ್ದೀನಿ. ನಿನಗೆ ಯಾವಾಗ ಒಂಟಿತನ ಕಾಡುತ್ತೋ ಇದನ್ನು ಆನ್ ಮಾಡು. ನಾನು ನಿನ್ನ ಜೊತೆನೇ ಇರ್ತೀನಿ ಎಂದ. ಕಾವ್ಯ ಅಳುತ್ತಲೇ ಹೊರಟು ಹೋದಳು. ವರ್ಷಗಳು ಕಳೆದು ಹೋದವು. ರವಿ ಈಗಲೂ ಅದೇ ಅಂಗಡಿಯಲ್ಲೇ ಇದ್ದಾನೆ. ಮದುವೆ ಆಗಲಿಲ್ಲ.
ಈಗಲೂ ಸಂಜೆ ಆದರೆ ಅದೇ ರೇಡಿಯೋ ಹಾಕುತ್ತಾನೆ. ಅತ್ತ ಅದೇ ಊರಿನಲ್ಲಿ ಕಾವ್ಯ ಈಗ ವಯಸ್ಸಾದವಳು. ಅವಳ ಕೋಣೆಯಲ್ಲಿ ಈಗಲೂ ಆ ಹಳೆಯ ರೇಡಿಯೋ ಇದೆ. ಪ್ರತಿ ಸಂಜೆ ಅವಳು ಆ ರೇಡಿಯೋ ಆನ್ ಮಾಡುತ್ತಾಳೆ. ಅದರಲ್ಲಿ ಬರುವ ಹಾಡು ಕೇಳಿದಾಗ ಅವಳಿಗೆ ಮೈಲುಗಳು ದೂರದಲ್ಲಿರುವ ರವಿ ತನ್ನ ಪಕ್ಕದಲ್ಲೇ ಕುಳಿತಿರುವ ಅನುಭವವಾಗುತ್ತದೆ. ಪ್ರೀತಿ ಅಂದರೆ ಸಿಗೋದೇ ಅಲ್ಲ, ದೂರ ಇದ್ದರೂ ಒಬ್ಬರನ್ನೊಬ್ಬರು ನೆನಪಿಸಿಕೊಂಡು ಬದುಕೋದೇ ನಿಜವಾದ ಪ್ರೀತಿ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.